ಸುದೀಪ್ ಅವರು ಸೆಡೆನೋ ಒಂದು ಪದ ಉಪಯೋಗಿಸಿದ್ದೆ. ಹೌದು ಸರ್. ವೇದಿಕೆ ಮೇಲೆ ನಿಂತ್ಕೊಂಡು ಸುದೀಪ್ ಅವರು ಒಳ್ಳೆ ಕ್ಲಾಸ್ ತಗೊಂಡ್ರು. ಅದ್ರ ಬಗ್ಗೆ ಖುಷಿ ಇದೆ ಎಲ್ಲರಿಗೂ. ಆದರೆ 48ನೇ ಎಪಿಸೋಡು ಕಾಫಿ ಪುಡಿ ವಿಚಾರಕ್ಕೆ ಹೌದು ಜಾನ್ವಿ ಅವರಿಗೆ ಗಿಲ್ಲಿ ಅವರು ನೀನು ಅಕ್ಕನಂತಾರೆ ಆ ವಿಡಿಯೋ ನೀವು ನೋಡಿರ್ಬೇಕು ಸರ್. ನಾನು ಆ ಟೈಮಲ್ಲಿ ಒಳಗಿರಲಿಲ್ಲ, ಅಂದರೆ ಆಚೆ ಬಂದಮೇಲೆ ಆ ವಿಡಿಯೋ ನೋಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಅಲ್ಕಾಮತ್ ಬೈದಿದ್ದಾನೆ, ಎಲ್ಲರಿಗೂ ಇರಿಟೇಷನ್ ಮಾಡಿದ್ದಾನೆ, ಆಮೇಲೆ ಎಲ್ಲರ ಜೊತೆನೂ ಮಿಸ್ಬಿಹೇವ್ ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ. ಎಷ್ಟು ಕೆಟ್ಟವನು ಅಂದರೆ ಲೈಫಲ್ಲಿ ನಾನು ಅವನಷ್ಟು ಕೆಟ್ಟವನು, ಅಷ್ಟು ಕೊಳಕ, ಅಷ್ಟು ಕಳ್ಳ ನಾನು ಲೈಫಲ್ಲಿ ನೋಡಿಲ್ಲ. ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್ ಅವನು. ಆದರೆ ಆಚೆ ಜನಗಳು ಜಾತ್ರೆ ಮರಳೋ ಆ ಥರ ಅವನಿಗೆ ಬರೀ ಕಾಮಿಡಿ ಮಾತ್ರ ತೋರಿಸ್ತಾ ಇರೋದ್ರಿಂದ ಅವನ್ನ ಅಷ್ಟು ಒಳ್ಳೆಯವ್ರು ಅಂದ್ಕೊಂಡಿದ್ದಾರೆ. ಇದೇ ಥರ ಅಲ್ಕಾಮತ್ ಎಲ್ಲರಿಗೂ ಅವಮಾನ ಮಾಡಿದ್ದಾನೆ. ಅದು ಬಿಟ್ಟು ಬಿಟ್ಟಿ ತಿನ್ನಕ್ಕೆ ಬಂದಿದೆಯಾ ಆ ಥರ ಒಂಥರ ಇನ್ಸಲ್ಟ್ ಆಗಂಗೆ. ಅಂದರೆ ಅವ್ರು ಎಷ್ಟೇ ದೊಡ್ಡ ಮನುಷ್ಯರು ಇರಲಿ, ಏಜಲ್ಲಿ ಇವ್ನಿಗಿಂತ ದೊಡ್ಡವ್ರು ಇರಲಿ, ಒಬ್ರಿಗೂ ಬಿಡ್ದಂಗೆ ಏಕವಚನದಲ್ಲಿ, ಆಮೇಲೆ ಅವ್ರ ಹತ್ರ ಚೀಪಾಗಿ ಮಾತಾಡೋದು, ಅಷ್ಟು ಕಂಡಮ್ ಆಗಿ ಮಾತಾಡ್ತಾನೆ, ಇನ್ಸಲ್ಟ್ ಮಾಡ್ತಾನೆ. ನಂದೇ ವಿಷಯನೇ ಬರಲಿ, ನಂದು ಏನಾರು ಹೇಳ್ಕೊಳ್ತಾ ಇದ್ರೆ, ಇವಾಗ ನಂದು ಎಷ್ಟು ಇಂಟರ್ವ್ಯೂ ಬಂದಿದೆ, ಎಷ್ಟು ನ್ಯೂಸ್ ಚಾನಲ್ ಬಂದಿನಿ, ಏನಾರು ಒಂದು ಹೇಳ್ಕೊಳಕ್ ಹೋದ್ರೆ ಫು ಅಂದ್ಬಿಡೋದು, ಒಂಥರ ಅಲ್ಲಲ್ಲೇ ಕಂಡಮ್ ಮಾಡೋದು, ಒಂಥರ ತುಂಬ ಇರಿಟೇಷನ್ ಕ್ಯಾರೆಕ್ಟರ್. ಅಂದರೆ ನಾವು ಏನು ಅಲ್ಲಿ ಮಾತಾಡೋಕ್ಕೆ ಆಗಲ್ಲ, ಇವನು ಒಬ್ಬನೇ ಮಾತಾಡಬೇಕು, ಇವನು ಬಿಟ್ಟು ಇಲ್ಲಿ ಒಬ್ಬರೇ ಮಾತಾಡಬೇಕು, ಇನ್ಯಾರೂ ಮಾತಾಡಬಾರ್ದು. ಆ ಥರ ಓಲ್ ಇದನ್ನ ಅಂದರೆ ಇವಾಗ ನೀವೇನಾದ್ರು ಮಾತಾಡ್ತಾ ಇದ್ರೆ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಏನು ಮಾಡ್ತಾನೆ, ನಿಮಗೆ ಎದುರಿಸ್ಬಿಡ್ತಾನೆ ಅಂದರೆ ಅವಮಾನ ಥರ ಮಾಡಿಬಿಡ್ತಾನೆ. ನೀವು ಅವತ್ತೆಲ್ಲ ಮೂಡ್ ಆಫ್ ಆಗಿ ಫುಲ್ಲು ಡಲ್ಲಾಗೇ ಇರ್ತೀರ. ಇವನೊಬ್ಬನೇ ಅದನ್ನೆಲ್ಲ ಕಂಟೆಂಟ್ ಎಲ್ಲ ಇವನೇ ತಿನ್ಕೊಳ್ತಾ ಇರ್ತಾನೆ. ಆ ಥರ ಸ್ಟ್ರಾಟಜಿ ಇದು ಮಾಡ್ತಾ ಇದ್ದಾನೆ. ಆದರೆ ಅವ್ನ ಕ್ಯಾರೆಕ್ಟರ್ ಮಾತ್ರ ವರ್ಸ್ಟು. ಜನ ಮಾತ್ರ ಅದು ಏನು ಅಂತಲೇ ಗೊತ್ತಿಲ್ಲ, ಆ ಲೆಕ್ಕಕ್ಕೆ ಅವನಿಗೆ ಎಲ್ಲ ಹೊಗಳ್ತಾ ಇದ್ದಾರೆ. ಆದರೆ ಇರೋದರಲ್ಲಿ ಎಲ್ಲರೂ ಒಳ್ಳೆಯವರೇ, ಅವನೊಬ್ಬನ ಬಿಟ್ಟು. ಅಷ್ಟು ಕಚಡ ಕ್ಯಾರೆಕ್ಟರ್ ನಾನು ಲೈಫಲ್ಲಿ ನೋಡಿಲ್ಲ ಸರ್. ಇದು ಆಗಿದ್ದು 48ನೇ ಎಪಿಸೋಡ್. ಹೌದು. ಈಗ 73ನೇ ನಡೀತಾ ಇದೆ. ಆದರೂ ಯಾಕೆ ಬಿಗ್ ಬಾಸ್ ಇನ್ನೂ ಆ್ಯಕ್ಷನ್ ತಗೊಂಡಿಲ್ಲ? ಅಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಅವನು ನೋಡಿ ಅಷ್ಟು ಹೈಲೈಟೇ ಆಗಲಿಲ್ಲ. ಅಂದರೆ ಅದು ಅಕ್ಕನಂತ ನಾನು ಮೊನ್ನೆನೋ ನೋಡಿದ್ದದು, ನನಗೂ ಯಾರೋ ಕಳಿಸಿದ್ದದು, ಆ ಥರ ಬೈದಿರೋದು. ಆದರೆ ನಾವು ಸಾಕ್ಷಿ ಒಳಗಡೆ ಇರೋರು, ನಾವು ಅದಕ್ಕಿಂತ ಜಾಸ್ತಿ ಬೈಗಳನ್ನು ನೋಡ್ಬಿಟ್ಟಿದೀವಿ. ಅವನ ಹತ್ರ ಅವ್ನು ಮಿಸ್ಬಿಹೇವ್ ಆಗಲಿ, ಕಳ್ತನ ಆಗೋದಾಗಲಿ, ಒಂಥರ ಕೊಳಕ ಥರ, ಏನು ಮಾಡಿದ್ರು ಬಟ್ಟೆ ಚೇಂಜ್ ಮಾಡಲ್ಲ, ಏನು ಮಾಡಲ್ಲ. ಆಮೇಲೆ ಯಾರ ಕೆಲಸ ಹೇಳಿದ್ರೆ ಒಂದು ಕೆಲಸನೂ ಮಾಡಲ್ಲ. ಆ ಕಲ್ಚರು ಇಲ್ಲ ಅವನಿಗೆ. ಅಂದರೆ ಈಗ ಒಂದು ನಮ್ಮನೆ ಬಂದಿದ್ದೀವಿ, ಜನ ಏನು ಅಂದ್ಕೊಳ್ತಾರೆ, ಒಂದು ಕೆಲಸ ಮಾಡೋಣ ಅಂದರೆ ಎಲ್ಲದಕ್ಕೂ ಮೈಗಳ್ಳ. ಅಂದರೆ ಒಂದು ಕೆಲಸ ಹೇಳಿದ್ರು ತಪ್ಸ್ಕೊಂಡು ಓಡಾಡ್ತಾನೆ, ಇಲ್ಲ ಕಾಟಾಚಾರಕ್ಕೆ ಮಾಡ್ತಾನೆ, ಆಮೇಲೆ ಗಲೀಜಾಗಿ ಮಾಡ್ತಾನೆ. ಏನಕ್ಕಂದ್ರೆ ನೆಕ್ಸ್ಟ್ ಅವ್ನಿಗೆ ಹೇಳ್ಬಾರ್ದು ಅಂತ. ಆ ಥರ ಅಂದರೆ ಅಷ್ಟು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ದಾನೆ. ಅದು ಅವ್ರ ಅಪ್ಪ ಅಮ್ಮ ದೇವ್ರಂಥವ್ರು, ಒಳ್ಳೆಯವರು. ಅಂದರೆ ಇವನೊಬ್ಬ ಮಾತ್ರ ಆ ಥರ ಮೆಂಟಲ್ ಥರ ಉಟ್ಬಿಟ್ಟಿದ್ದಾನೆ. ಸರ್, ನೀವು ಟಾಯ್ಲೆಟ್ ಕ್ಲೀನ್ ಮಾಡಿ ತುಂಬ ನೆಗೆಟಿವ್ ಆಗ್ತಿದೆ ಎಲ್ಲ ಕಡೆ ಕಮೆಂಟ್ಸ್. ಸರ್, ನಾನು ಬರಲಿ ಅಂತಲೇ ಮಾಡಿದ್ದು ಸರ್. ಅದಕ್ಕಿಂತ ಮುಂಚೆ ಎಲ್ಲ ಮೀಡಿಯಾವ್ರಿಗೂ ನಾನು ಬೇಕಾದ್ರೆ ಕೈಯಲ್ಲಿ ತೋರಿಸ್ತೀನಿ ಟಾಯ್ಲೆಟ್ನ. ಆದರೆ ಏನು ಕೈಯಲ್ಲಿ ಏನು ಸೋಪ್ ಹಾಕೊಂಡು ತೊಳೆದ್ರೆ ಹೊಟ್ಟೋಗ್ಬಿಡಲ್ವಾ ಸರ್? ಏನಾದ್ರು ಸೌದೋಗುತ್ತಾ ಸರ್? ಇಲ್ಲ ಏನಾದ್ರು ಅವಮಾನನ ಸರ್? ಎಲ್ಲ ಬಡವರು BBMP ಅವರು ಎಲ್ಲರನ್ನೂ ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟು ತೊಳಸ್ತೀವಿ. ಅವರು ಮನುಷ್ಯರೇ, ನಾನು ಮನುಷ್ಯರೇ. ಅರ್ಥ ಮಾಡ್ಕೊಂಡು ಇದನ್ನು ಡೌನ್ ಟು ಅರ್ತ್ ಅಂತ ಅನ್ಕೋಬೇಕು ಹೊರತು ಗಲೀಜು ವ್ಯಾ ಅಂತ ಅಂದವರು ಅವ್ರಿಗೆ ಸಂಸ್ಕಾರ ಕಲಿಸಿಲ್ಲ ಅವ್ರ ಅಪ್ಪ ಅಮ್ಮ ಅಂತ. ಯಾರು ಆಡ್ಕೊತಾ ಇದ್ದಾರೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ. ಇವಾಗ ನಾನು ಏನಾರು ತೊಳೆದ್ಬಿಟ್ರೆ ನನ್ನ ವ್ಯಾಲ್ಯೂ ಏನಾರು ಡೌನ್ ಆಗೋಯ್ತಾ ಸರ್? ನನಗೆ ಯಾರು ಈಗ ಏನಾದ್ರು ಉಗಿದ್ಬಿಟ್ರೆ ಸರ್ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಯಿತು, ನನ್ನ ಪೇಮೆಂಟ್ ಡಬಲ್ ಆಯಿತು ತೊಳೆದಿದ್ದಕ್ಕೆ. ಇವತ್ತು ಸುಸ್ಸು ಮಾಡಿಬಿಟ್ರು ನ್ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲ ಟಾಯ್ಲೆಟಿಗೆ ಬನ್ನಿ. ಈಗ ನಾರ್ಮಲ್ ಆಗಿ ಯಾರು ಕೂಡ ಟಾಯ್ಲೆಟ್ನ ಕೈಯಲ್ಲಿ ಮುಟ್ಟೋದೇ ಇಲ್ಲ. ನೀವು ಮಾಡಿರೋದೇ ಪ್ರಚಾರಕ್ಕೆ ಅಂತ. ಪ್ರಚಾರ ಅಲ್ಲ ಸರ್, ಇವಾಗಲೂ ನಿಮ್ಮ ಮುಂದೆನೇ. ಇದು ಪಬ್ಲಿಕ್ ಟಾಯ್ಲೆಟ್ ಸರ್, ಇಲ್ಲ ಎಲ್ಲರೂ ಮಾಡಿರ್ತಾರೆ. ಈಗ ನಾನು ನಿಮ್ಮ ಮುಂದೆನೇ ಬರೀ ಕೈಯಲ್ಲಿ ಈಗಲೇ ತೊಳಿಲ್ಲ ಸರ್. ನನಗೇನು ಹುಚ್ಚನಾಯಿ ಕಚ್ಚಿದೆ ಸರ್, ನನ್ನ ಮನೇಲಿ ತೊಳೆಯೋದೇ ಹಂಗೆ ಸರ್. ಅಲ್ಲ ಸರ್, ಕಮೆಂಟ್ ಸರ್ ಇವತ್ತು ನನ್ನ ಮನೆದು ತೊಳೆದು ಬಂದಿನಿ, ಅದು ಅಪಾರ್ಟ್ಮೆಂಟ್ ಇದು. ಒಂದು ನಿಮಿಷ ಕೇಳಿ, ಕಮೆಂಟ್ ನಾನು ನೋಡೋದೇ ಅಯ್ಯೋ ಏನಾರ ಕಚ್ಕೊಳ್ಳಿ ಸರ್. ಅವನಿಗೆ ಕಮೆಂಟ್ ಹಾಕೋನ್ಗೆ ಕೀಳಕ್ಕೆ ಕೆಲಸ ಇಲ್ಲ. ಅವ್ನು ಸ್ಲಮ್ಮೋನ್ ಆಗಿರ್ತಾನೆ ಸರ್, ಓದಿರಲ್ಲ, ಅನ್ಎಜುಕೇಟೆಡ್, ಒಂದು ಫೋಟೋ ಇರಲ್ಲ ಕಮೆಂಟ್ ಬ್ಯಾಡ್ ಹಾಕಿರೋದ್ರಲ್ಲಿ. ಅಕೌಂಟೇ ಡೂಪ್ಲಿಕೇಟ್ ಅಕೌಂಟ್ ಇರುತ್ತೆ, ಅಂಥವ್ರು ಹಾಕೋದು. ತಿಕ್ಕದಲ್ಲಿ ದಮ್ಮಿಲ್ದೇದವ್ರು ಹಾಕೋದು, ತಿಕ್ಕದಲ್ಲಿ ದಮ್ಮಿರೋರಿಗೆ ಪಕ್ಕಾ ಫೋಟೋ ಇರುತ್ತೆ, ಎಲ್ಲ ಇರುತ್ತೆ. ಅಂಥವ್ನು ಯಾವನು ಕಮೆಂಟ್ ಹಾಕಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.